ಈ ಗಾಡಿ ಎಲ್ಲಿಂದನೋ ಕದ್ಕೊಂಬಂದಿರೋ ಗಾಡಿ ಥರ ಅನ್ನಿಸ್ತಾ ಇತ್ತು. ಯಾಕೆ ಅಂದರೆ ಈ ಬೀಗದ ಹತ್ರ ವೈರ್ಗಳೆಲ್ಲ ಕಿತ್ತಾಕೋರೆ. ಕೊಡಿಲಿ ತೋರಿಸ್ತೀನಿ. ನೋಡ್ರಿ, ಅದು ಬೀಗದ ವೈರೆಲ್ಲ ಹೊಡೆದಾಕವ್ರೆ. ಸ್ನೇಹಿತರೆ, ನಮ್ಮ ದೊಡ್ಡಬಳ್ಳಾಪುರ ದೇವರಾಜನಗರ ಕನಕದಾಸ ರಸ್ತೆಯಲ್ಲಿ ನೋಡ್ರಿ, ಇಲ್ಲಿ ಅಂಗನವಾಡಿ ಐತೆ. ಈ ಸೊಂದಲ್ಲಿ ಸುಮಾರು ಏನಿಲ್ಲ ಅಂದ್ರು ಈ ಕಾರ್ ಏನು ನೋಡ್ತಾ ಇದ್ರೆ KA 40M052 ನಂಬರು. ಈ ಕಾರು ಹಬ್ಬ ಆಗಿ ಮಾರನೇ ದಿನದಿಂದ ಇಲ್ಲೇ ಐತೆ. ಸುಮಾರು ಏನಿಲ್ಲ ಅಂದ್ರು ಒಂದು 5 ರಿಂದ 4-5 ದಿನನೂ ಆಯಿತು. ಅಲ್ಲಿಂದ ಇಲ್ಲೇ ಐತೆ. ಅಂಗನವಾಡಿ ಗಡ್ಡ ಆತೈತೆ, ಓಡಾಡೋಕ್ಕೆ ತೊಂದರೆ ಆತೈತೆ. ಆದರೆ ಈ ಕಾರು ಮಾತ್ರ ಇವ್ರದಂತೂ ಅಲ್ಲ ಅಂತ ಎಲ್ಲ ಜನಗಳು ಹೇಳ್ತಾವ್ರೆ. ಎಲ್ಲಿಂದನೋ ಬಂದೈತೆ, ಹೆಂಗೆ ಬಂದೈತೆ, ಎತ್ತು ಬಂದೈತೆ ಅಂತ ಗೊತ್ತಿಲ್ಲ. ಈ ಕಾರಲ್ಲಿ ಏನೇನಾಗಿತ್ತೋ ಏನೋ ಗೊತ್ತಿಲ್ಲ. ಕಾರ್ ಒಳಗಡೆ ಏನೈತೆ ಅಂತ ನೋಡೋಣ. ನಾನು ಪೊಲೀಸವ್ರಿಗೆ ಬೇರೆ ಇನ್ಫಾರ್ಮ್ ಮಾಡಿದ್ದೀನಿ, ಅವ್ರು ಬರ್ತಾವ್ರೆ. ಈ ಕಾರ್ ಒಳಗಡೆ ಏನೈತೆ ಒಂದೇ ಒಂದ್ಕಿಂತ ನೋಡೋಣ ಬನ್ರಿ. ಕಾರಲ್ಲಿ ಏನೇನೈತೆ ಅಂತ ನೋಡ್ರಿ. ಇದೇನೋ ಒಂದು ಐತಿ, ಇಲ್ಲೇ ಅಪರೂಪದ ವಸ್ತು ಇದು. ಆಮೇಲೆ ಅಲ್ಲೊಂದು ಬೀಗ ಐತೆ. ಡ್ಯಾಶ್ ಬೋರ್ಡ್ ತೆಗೆ. ಸ್ನೇಹಿತರೆ, ನಮ್ಮ ದೊಡ್ಡಬಳ್ಳಾಪುರ ಟೌನ್ ಸ್ಟೇಷನ್ನು ಪಾಂಡು ಅವರು ಬಂದು ಎಂಕ್ವೈರಿ ಮಾಡ್ತಾವ್ರೆ. ಬರ್ರಿ ಹಾಗೆ. ಯಾವುದೋ ಕಿತ್ತೋ ಇರೋ ಮೊಬೈಲು, ಯಾವುದೋ ಬ್ಯಾಟ್ರಿ ಹೊಡೆದೋತಿತ್ತಣ ಅದು ಕೈಯಲ್ಲಿ. ಡಾಕ್ಯುಮೆಂಟ್ ಯಾವುದೋ ಸಿಕ್ತು. ತಿಪ್ಕನಹಳ್ಳಿ. ಇಲ್ಲಿ ತಿಪ್ಕನಹಳ್ಳಿದ ಗಾಡಿ. ತಿಪ್ಕನಹಳ್ಳಿ. ಸ್ನೇಹಿತರೆ, ನಮ್ಮ ಪಾಂಡು ಪೊಲೀಸ್ ಅಣ್ಣವ್ರು ಹೇಳ್ತಾವ್ರೆ ಅದು ತಿಪ್ಕನಹಳ್ಳಿದಂತೆ. ಈಗ ಯಾವುದೋ ಪೇಪರಲ್ಲಿ ಡಾಕ್ಯುಮೆಂಟ್ರಿಯಲ್ಲಿ ನೋಡ್ಬಿಟ್ಟು ಹೇಳ್ತಾವ್ರೆ. ಇನ್ನ ಏನೇನು ಸಿಕ್ತೈತೋ ನೋಡೋಣ. ಶನಿವಾರ ಇರಲಿಲ್ಲ. 2 ಗಂಟೆ ಇಲ್ಲೇ ಇದ್ವಿ. 2 ಗಂಟೆ ಮೇಲೆ ತಂದಾಕಿರೋದೇನೋ ಸಾಯಂಕಾಲ. ರಾತ್ರಿನ? ರಾತ್ರಿ ಹೊತ್ತು ಹಾಕಿರೋದು. ರಾತ್ರಿ ಹೊತ್ತು ಹಾಕಿರೋದು. ನೀವೇನು ಮಾಡ್ತೀರಲ್ಲ, ಅಂಗನವಾಡಿಯಲ್ಲಿ ಕೆಲಸ ಮಾಡ್ತೀರಾ? ಹೆಲ್ಪರ್ ಕೆಲಸ ಮಾಡ್ತೀರಾ? ಸರಿ ಆಂಟಿ.